ಕನ್ನಡ ಮಿತ್ರಕೂಟದ ವತಿಯಿಂದ ಹೊರತಂದಿರುವ ಕನ್ನಡ ಅಂಕಿಗಳುಳ್ಳ ದಿನದರ್ಶಿಕೆಯನ್ನು ನೂತನ ಮಹಾನಗರ ಪಾಲಿಕೆ ಕಾರ್ಯಾಲಯದಲ್ಲಿ ಆಯುಕ್ತರಾದ ಜುಬೇನ್ ಮಹಾಪಾತ್ರ ಅವರು ಬಿಡುಗಡೆಗೊಳಿಸಿದರು. ರಾಯಚೂರಿನ ಮಹಾನಗರ ಪಾಲಿಕೆಯ ಆಯುಕ್ತರಾದ ಮಹಾಪಾತ್ರ ಜುಬೇನ್ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಕನ್ನಡ ಮಿತ್ರಕೂಟದಿಂದ 2ನೇ ವರ್ಷದ ದಿನದರ್ಶಿಕೆಯನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ನಮಗೆ ಭಾಳ ಸಂತೋಷ ಇದೆ. ಜುಬೇನ್ ಸರ್ ಅವರು ಕೂಡ ಭಾಳ ಕ್ರಿಯಾಶೀಲವಾಗಿ ರಾಯಚೂರು ಅಭಿವೃದ್ಧಿ ಜೊತೆಗೆ ಕನ್ನಡವನ್ನು ಭಾಳ ಸ್ಪಷ್ಟವಾಗಿ ಮಾತಾಡ್ತಾರೆ. ಕನ್ನಡದ ಮೇಲೆ ಒಳ್ಳೆಯ ಅಭಿಮಾನ ಇದೆ. ಅವರು ಕನ್ನಡ ಅಂಕಿಗಳನ್ನು ಓದಬಲ್ಲರು, ಎಲ್ಲವನ್ನು ಕನ್ನಡದ ಬಗ್ಗೆ ಒಳ್ಳೆಯ ಆಸಕ್ತಿ ಇತ್ತು. ಅವರು ನಿಜವಾಗಲೂ ನಮ್ಮ ರಾಯಚೂರು ಜನರಿಗೆ ಜುಬೇನ್ ಸರ್ ಅವರ ಕಾರ್ಯ ನಿಜವಾಗಲೂ ಭಾಳ ಪ್ರಶಂಸನೀಯ. ಬಟ್ ರಾಯಚೂರು ಜನತೆ ಕೂಡ ಅವರಿಗೆ ಸಾಥ್ ನೀಡಬೇಕು. ಬರೀ ಮಹಾನಗರ ಪಾಲಿಕೆ ಕೆಲಸ ಮಾಡಿದರೆ ಆಗಲ್ಲ. ಮಹಾನಗರ ಪಾಲಿಕೆ ಜೊತೆ ಪ್ರತಿಯೊಬ್ಬನ ರಾಯಚೂರಿನ ನಾಗರಿಕನ ಕರ್ತವ್ಯ ಕೈ ಜೋಡಿಸ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗಾಗಿ ಇವತ್ತು ಕನ್ನಡ ಮಿತ್ರಕೂಟದ 2ನೇ ವರ್ಷದ ದಿನದರ್ಶಿಕೆ ಬಿಡುಗಡೆಗೊಂಡಿದೆ. ಇದರ ಜೊತೆಗೆ ಎಲ್ಲ ಕನ್ನಡ ಮಿತ್ರಕೂಟದ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಆಮೇಲೆ ವಿಶೇಷವಾಗಿ ನಮ್ಮ ಶಿವಮೊಗ್ಗದಿಂದ ಕನ್ನಡ ಮಿತ್ರಕೂಟದ ಅಧ್ಯಕ್ಷ ಅಶೋಕ್ ಕುಮಾರ್ ಸಿಕೆ ಜೈನ್ ಮಾತನಾಡಿ, ಗಡಿನಾಡ ರಾಯಚೂರಿನಲ್ಲಿ ಮಿತ್ರಕೂಟವು ಕನ್ನಡದ ಅಳಿಲು ಸೇವೆ ಸಲ್ಲಿಸುತ್ತಾ ಕನ್ನಡದ ಉಳಿವಿಗಾಗಿ ಶ್ರಮಿಸುತ್ತಿರುವುದರ ಭಾಗವಾಗಿ ಸತತ 2ನೇ ವರ್ಷವೂ ಕನ್ನಡ ಅಂಕಿಗಳ ದಿನದರ್ಶಿಕೆಯನ್ನು ಹೊರತರಲಾಗಿತ್ತು. ಇಂದು ತಮ್ಮಿಂದ ಬಿಡುಗಡೆಗೊಂಡಿದೆ ಎಂದು ತಿಳಿಸಿದರು. ಮುಂಬರುವ ರಾಯಚೂರು ಉತ್ಸವದಲ್ಲಿ ತಮಗೂ ಕೆಲವು ಹೊಣೆಗಾರಿಕೆ ನೀಡಿದರೆ ನಿಭಾಯಿಸುವುದಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ನಮ್ಮ ಈ ಕನ್ನಡ ಅಂಕಿಗಳು ನಶಿಸಿ ಹೋಗಬಾರ್ದು ಮುಂದಿನ ಈ ಭವಿಷ್ಯದಲ್ಲಿ ಮಕ್ಕಳಿಗೆ. ಯಾಕಂದರೆ ಎಲ್ಲ ಆಂಗ್ಲದ ಪ್ರಭಾವ ಜಾಸ್ತಿ ಇದೆ, ಎಲ್ಲ ಇಂಗ್ಲೀಷ್ ಸ್ಟೇಟ್ಗಳೇ. ಮೊನ್ನೆ ಹೊಸ ವರ್ಷಕ್ಕೆ ಬಂದಾಗ ನಾನು ಮೆಸೇಜ್ ಮಾಡೋದೇನೆಂದರೆ, ಆಂಗ್ಲ ದಿನದರ್ಶಿಕೆ ಪ್ರಕಾರ ನಿಮಗೆ ಹೊಸ ವರ್ಷ ಶುಭ. ನಮ್ಗೆ ಉಗಾದಿ ಹೊಸ ರೈತರ ಹಬ್ಬ, ಅನ್ನ ಕೂಡ ರೈತನ ಹಬ್ಬನೇ ಉಗಾದಿ ನಮ್ಗೆ ಹೊಸ ಹಬ್ಬ ಅಂತಕ್ಕಂಥ ಆಲೋಚನೆ. ಕೆಲವರಿಗೆ ದೀಪಾವಳಿ ಹೊಸ ಹಬ್ಬ, ವ್ಯಾಪಾರಸ್ಥರು ಈ ರೀತಿ ಇದೆ. ಸೊ ಈ ಒಂದು ವಿಶೇಷವಾಗಿ ನಿಮ್ಮ ನೇತೃತ್ವದಲ್ಲಿ ಇದು 2ನೇ ವರ್ಷದ ಕನ್ನಡ ಡಿಂಡಿಮವ ಅಂತಕ್ಕಂಥದ್ರ ಒಂದು ದಿನದರ್ಶಿಕೆ. ನಾವು ಕನ್ನಡದಲ್ಲಿ ದಿನದರ್ಶಿಕೆ ಇಂಗ್ಲೀಷಲ್ಲಿ ಕ್ಯಾಲೆಂಡರ್ ಬಿಡುಗಡೆಗೊಳಿಸ್ತಕ್ಕಂಥದ್ದನ್ನ ಕಾರ್ಯದಲ್ಲಿ ಆಗಬೇಕು. ಅದಕ್ಕೆ ನಾವು ಎಲ್ಲರೂ ಸೇರಿ ರಾಯಚೂರು ಉತ್ಸವವನ್ನು ಯಶಸ್ವಿಗೊಳಿಸೋಣ ಎಂದು ಆಯುಕ್ತ ಜುಬೇನ್ ಮಹಾಪಾತ್ರ ಕರೆ ನೀಡಿದರು. ಒಂದು ಜನವರಿ 29ರಿಂದ 31ರವರೆಗೆ ಒಂದು ಅದ್ದೂರಿಯಾಗಿ ನಾವು ಯೋಜನೆ ಎಲ್ಲ ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ, ಮಹಾನಗರ ಪಾಲಿಕೆ ಆಡಳಿತ, ಜಿಲ್ಲಾ ಪಂಚಾಯತ್ ಎಲ್ಲ ಸೇರಿ. ಸೊ ಆ ಒಂದು ಸಂದರ್ಭದಲ್ಲಿ ನಾವೆಲ್ಲ ನೋಡಿರ್ಬೋದು. ಈಗ ಇದು ನಮ್ಮ ಸ್ಟೇಷನ್ ರೋಡು ಮತ್ತು ನಿಂಜಿಲಪ್ಪ ಕಾಲೋನಿ ಈಗ ನಾವು ವಾಲ್ ಪೇಂಟಿಂಗ್ ಶುರು ಮಾಡಿದ್ವಿ. ಗೋಡೆಗಳಿಗೆ ಎಲ್ಲ ಹೊಸ ಪೇಂಟ್ ಹಾಕಿ ನೋಡಿದ್ರೆ ಗೋಡೆ ಬರ ಎಲ್ಲ ಮಾಡಿದ್ದೀವಿ. ಅದು ಒಂದು ನಮ್ಮ ಮಹಾನಗರದ ಒಂದು ಸುಂದರೀಕರಣ ಆಗಲಿ ಅಂತಲೇ ಅಭಿಪ್ರಾಯ. ನಾವು ರಾಯಚೂರು ಉತ್ಸವಕ್ಕಿಂತ ಮುಂಚೆ ಅದು ಒಂದು 50 to 60% ಒಂದು ಶೇಕಡ ಒಂದು 60% ನಾವು ಕಂಪ್ಲೀಟ್ ಮಾಡಿಬಿಡ್ತೀವಿ. ವಾಲ್ ಪೇಂಟಿಂಗ್ ಚೆನ್ನಾಗಿ ಕಾಣುತ್ತೆ ಗೋಡೆಗಳೆಲ್ಲ ಮಾಡಿ. ಸೊ ಆ ಸಂದರ್ಭದಲ್ಲಿ ನಮ್ಮ ರಾಯಚೂರು ಉತ್ಸವಕ್ಕಿಂತ ಮುಂಚೆ ಸಿಟಿ ಸ್ವಲ್ಪ ಕ್ಲೀನು ಕಾಣಬೇಕು. ನಾವು ಒನ್ ಟೈಮ್ ಒಂದು ಡೀಪ್ ಆಗಿ ನೀಟಾಗಿ ಶುಚಿತ್ವಗೊಳಿಸಬೇಕು. ಸೊ ಆ ಕಾರಣಕ್ಕಾಗಿ ಈಗ ನಾವು ಪೂರ್ರಾಜ್ ಅವರಿಗೆ ಡಿ ಸಿ ಅವರನ್ನು ಹೇಳಿದರು. ನಾನು ಕೂಡ ಅವ್ರಿಗೆ ಒಂದು ಟಾಸ್ಕ್ ಈಗ ವಹಿಸ್ತಾ ಇದ್ದೀನಿ, ಒಂದು ಏನು ಮಾಡಬೇಕು ಅಂತ. ಸೊ ಅವರು ಏನು ಹೇಳಿದ್ರು ನನಗೆ, ಇಷ್ಟೊಂದು ನಮ್ಮ ಮಿತ್ರರು ಬಂದಿದ್ದಾರೆ, ಈಗ NGO ಮಿತ್ರರೆಲ್ಲ ಬಂದಿದ್ದಾರೆ, ಸಂಘ ಸಂಸ್ಥೆಗಳು ಬಂದಿದ್ದಾರೆ, ಮತ್ತು ಅವರೆಲ್ಲ ವೆರಿ ಆ್ಯಕ್ಟಿವ್, ಭಾಳ ಕ್ರಿಯೇಷನ್ ಆಗಿ ಮಾಡ್ತಾರೆ ಇವಾಗ. ಸೊ ಅವರೊಟ್ಟಿಗೆ ಕೈ ಜೋಡಿಸಿ ಅಟ್ಲೀಸ್ಟ್ ಯಾವುದು 1 ಅಥವಾ 2 ವಾರ್ಡ್ನಲ್ಲಿ ಮುಂದಿನ ಒಂದು 2 ವಾರ ಒಳಗಡೆ ಒಂದು ಶ್ರಮದಾನನ ನಾವು ಹಮ್ಕೋಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ಸ್ವಚ್ಛತೆಯ ಸಂದರ್ಭದಲ್ಲಿ ಒಂದು ಶ್ರಮದಾನ ತಾವು ಬನ್ನಿ, ತಮ್ಮದು ಎಲ್ಲ ಸಂಘ ಸಂಸ್ಥೆಗಳದ್ದು ಏನು ಮೆಂಬರ್ ಇರ್ತಾರೆ ಅವ್ರು ಬರಲಿ, ನಮ್ಮ ಸ್ಟಾಫ್ ಬರ್ತಾರೆ, ನಮ್ಮ ಪೂರ್ರಾಜ್ ಅವರದ್ದು ನೇತೃತ್ವದಲ್ಲಿ ಒಂದು ಆಗಲಿ. ಮತ್ತೆ ನಾನು ಕೂಡ ಡಿಸ್ಟ್ರಿಬ್ಯೂಟರ್ ಮಾತಾಡ್ತೀನಿ. ವಿ ವಿಲ್ ಟ್ರೈ ಟು ಅವರ್ ಒಂದು. ಈ ಸಂದರ್ಭದಲ್ಲಿ ಕನ್ನಡ ಮಿತ್ರಕೂಟದ ಸಂಸ್ಥಾಪಕ ಬಶೀರ್ ಅಹಮದ್ ಹೊಸಮನಿ, ಉಪಾಧ್ಯಕ್ಷ ಹಾಗೂ ಮುದ್ರಕ ರಫೀಕ್ ಅಹಮದ್, ಪ್ರಧಾನ ಕಾರ್ಯದರ್ಶಿ ರಾಮಣ್ಣ ಮ್ಯಾದರ್, ಸಂಘಟನಾ ಕಾರ್ಯದರ್ಶಿ ಚಂದ್ರಶೇಖರ್ ಪಾಟೀಲ್, ಸದಸ್ಯರಾದ ರಮೇಶ್ ಕಲ್ಲೂರ್ಕರ್, ಎಸ್ ಹನುಮಂತಪ್ಪ, ರುದ್ರಯ್ಯ ಗುಣಾರಿ, ಇಮಾಮುದ್ದೀನ್ ಮಾಡಗಿರಿ, ಜಗದೀಶ್, ಕನ್ನಡ ಅಭಿಮಾನಿಗಳಾದ ಗೋವಿಂದರಾಜ್, ಮಾನಸಿಂಗ್ ಮುಂತಾದವರು ಇದ್ದರು.